ದೇಶದೆಲ್ಲೆಡೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ದೇಶಾದ್ಯಂತ ಸಾಮೂಹಿಕವಾಗಿ ಯೋಗಾಭ್ಯಾಸವನ್ನ ಮಾಡಲಾಗ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನರೇಂದ್ರ ಮೋದಿ ಯೋಗಾಭ್ಯಾಸವನ್ನ ಮಾಡಿದ್ದಾರೆ. ಇವರ ಜೊತೆಗೆ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಕೂಡ ಭಾಗಿಯಾಗಿದ್ರು. ಒಂದು ಭೂಮಿ ಒಂದು ಆರೋಗ್ಯ ಥೀಮ್ ನಡಿಯಲ್ಲಿ ಯೋಗಾಭ್ಯಾಸವನ್ನ ಮಾಡಲಾಯಿತು. ವಿಶಾಖಪಟ್ಟಣಂನ ಆರ್ಕೆ ಬೀಚ್ ನಲ್ಲಿ ಯೋಗಾಭ್ಯಾಸವನ್ನ ಮಾಡಲಾಗಿದೆ. ಸುಮಾರು 3 ಲಕ್ಷ ಜನರು ಏಕಕಾಲದಲ್ಲಿ ಯೋಗ ಪ್ರದರ್ಶನವನ್ನ ಮಾಡಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ದೇಶಾದ್ಯಂತ 150ಕ್ಕೂ ಹೆಚ್ಚು ಪ್ರಖ್ಯಾತ ಪ್ರವಾಸಿ ತಾಣಗಳಲ್ಲಿ ಆಚರಿಸಲಾಗ್ತಾ ಇದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆಯುತ್ತಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದು ಯೋಗಾಭ್ಯಾಸ ನಡೆಸ್ತಾ ಇದ್ರು. ಇನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕೂಡ ಯೋಗ ದಿನದಲ್ಲಿ ಭಾಗಿಯಾಗಿದ್ರು. ವಿಶಾಖಪಟ್ಟಣಂನ ಆರ್ಕೆ ಬೀಚ್ನಲ್ಲಿ ಸುಮಾರು 3 ಲಕ್ಷ ಜನರು ಏಕಕಾಲದಲ್ಲಿ ಯೋಗ ಪ್ರದರ್ಶನವನ್ನ ನೀಡಿದ್ರು. ಗಿನ್ನೆಸ್ ದಾಖಲೆ ನಿರ್ಮಿಸುವ ಗುರಿಯೊಂದಿಗೆ ಬೆಳಗ್ಗೆ 6:30ರಿಂದ 8 ಗಂಟೆಯವರೆಗೆ ಯೋಗ ಪ್ರದರ್ಶನವನ್ನ ನಡೆಸಲಾಯಿತು. ವಿಶೇಷವಾಗಿ 25,000 ಬುಡಕಟ್ಟು ಯುವಕರು ಏಕಕಾಲದಲ್ಲಿ 108 ಬಾರಿ ಸೂರ್ಯ ನಮಸ್ಕಾರ ಮಾಡಿದ್ರು. ಈ ವರ್ಷದ ಧ್ಯೇಯ ವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎನ್ನುವಂತಹ ಒಂದು ಥೀಮ್ ಆಗಿದೆ. ಹೀಗಾಗಿ ದೇಶಾದ್ಯಂತ 8 ಲಕ್ಷ ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಇಂದು ದೇಶದೆಲ್ಲೆಡೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ಇಡೀ ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಮಾಡಲಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಜಿಲ್ಲೆಯಲ್ಲೂ ಯೋಗಾಭ್ಯಾಸವನ್ನು ಮಾಡಲಾಗ್ತಾ ಇದೆ. ದೇಶಾದ್ಯಂತ ಸಾಮೂಹಿಕ ಯೋಗಾಭ್ಯಾಸದ ಸಂಗಮ ಆಗ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನರೇಂದ್ರ ಮೋದಿ ಅವರು ಕೂಡ ಈ ಯೋಗಾಭ್ಯಾಸದಲ್ಲಿ ಭಾಗವಹಿಸಿದ್ರು. ಜೊತೆಗೆ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಕೂಡ ಭಾಗಿಯಾಗಿದ್ರು. ಇನ್ನು ಈ ಬಾರಿಯ ಒಂದು ಥೀಮ್ ಏನಿದೆ, ಒಂದು ಭೂಮಿ ಒಂದು ಆರೋಗ್ಯ ಥೀಮ್ ನಡಿಯಲ್ಲಿ ಈ ಯೋಗಾಭ್ಯಾಸವನ್ನು ಮಾಡಲಾಯಿತು. ವಿಶಾಖಪಟ್ಟಣಂನ ಆರ್ಕೆ ಬೀಚ್ನಲ್ಲಿ ಯೋಗಾಭ್ಯಾಸವನ್ನು ಮಾಡಲಾಗಿದೆ. ಇನ್ನು ಸುಮಾರು 3 ಲಕ್ಷ ಜನರು ಏಕಕಾಲದಲ್ಲಿ ಯೋಗ ಪ್ರದರ್ಶನವನ್ನು ಮಾಡಿದ್ದಾರೆ. ಇನ್ನು 150ಕ್ಕೂ ಹೆಚ್ಚು ಪ್ರಖ್ಯಾತ ಪ್ರವಾಸಿ ತಾಣಗಳಲ್ಲಿ ಈ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇನ್ನು ಯೋಗಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕೂಡ ಯೋಗ ದಿನದಲ್ಲಿ ಭಾಗಿಯಾಗಿದ್ರು. ವಿಶಾಖಪಟ್ಟಣಂನ ಆರ್ಕೆ ಬೀಚ್ನಲ್ಲಿ ಸುಮಾರು 3 ಲಕ್ಷ ಜನರು ಏಕಕಾಲದಲ್ಲಿ ಯೋಗ ಪ್ರದರ್ಶನವನ್ನು ನೀಡಿದ್ರು. ಗಿನ್ನೆಸ್ ದಾಖಲೆ ನಿರ್ಮಿಸುವ ಗುರಿಯೊಂದಿಗೆ ಬೆಳಗ್ಗೆ 6:30ರಿಂದಲೇ ಈ ಒಂದು ಯೋಗಾಭ್ಯಾಸ ಶುರುವಾಗಿತ್ತು. 6:30ರಿಂದ 8 ಗಂಟೆಯವರೆಗೆ ಯೋಗ ಪ್ರದರ್ಶನ ನಡೆಯಿತು. ವಿಶೇಷವಾಗಿ 25,000 ಬುಡಕಟ್ಟು ಯುವಕರು ಏಕಕಾಲದಲ್ಲಿ 108 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿದ್ರು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತ್, ಇಂದು ದೇಶದೆಲ್ಲೆಡೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ಜೊತೆಗೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನರೇಂದ್ರ ಮೋದಿ ಅವರು ಕೂಡ ಈ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ರು. ಗಿನ್ನೆಸ್ ದಾಖಲೆಯ ಮಾಡುವಂಥ ನಿಟ್ಟಿನಲ್ಲಿಯೂ ಕೂಡ ಯೋಗಾಭ್ಯಾಸವನ್ನು ಮಾಡಲಾಗಿತ್ತು. ಹೇಗಿದೆ ಹೆಚ್ಚಿನ ಡೀಟೇಲ್ಸ್ ಈ ಕುರಿತಂತೆ? ಸಿಂಚನ, ಏನು ಯೋಗ ಭಾರತೀಯ ಒಂದು ಪರಂಪರೆಯ ಕೊಡುಗೆ ಅಂತ ಹೇಳ್ಬೋದು. ಇಡೀ ವಿಶ್ವ ಈ ಒಂದು ಯೋಗವನ್ನ ಅಳವಡಿಸ್ಕೊಂಡಿರುವಂತದ್ದು ಇದು ಭಾರತದ ಒಂದು ಹೆಮ್ಮೆಯ ವಿಚಾರ. ಏನು 11 ವರ್ಷಗಳ ಹಿಂದೆ ಭಾರತ ಈ ಒಂದು ಯೋಗವನ್ನ ಇಂಟರ್ನ್ಯಾಷನಲ್ ಡೇ ಆಫ್ ದ ಯೋಗ ಅಂತ ಘೋಷಣೆ ಮಾಡಿದಾಗ 170 ದೇಶಗಳು ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿ ಇವತ್ತು ಜಗತ್ತಿನಿಂದ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇಂಬು ನೀಡುವಂತೆ ಕಳೆದ 11 ವರ್ಷಗಳಿಂದಲೂ ಕೂಡ ಭಾರತ ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ಯೋಗವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಈ ವರ್ಷನೂ ಕೂಡ ಅದೇ ರೀತಿಯಾಗಿ ಯೋಗ ಫಾರ್ ಒನ್ ಹೆಲ್ತ್ ಒನ್ ಅರ್ತ್ ಎಂಬ ಒಂದು ಥೀಮ್ ಅಡಿಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗವನ್ನ ಇವತ್ತು ಪ್ರಧಾನಿ ಮೋದಿ ಅವರು ಭಾಗವಹಿಸುವುದರ ಮುಖಾಂತರವಾಗಿ ಏನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆಯುತ್ತಿರುವಂತಹ ಒಂದು ಬೃಹತ್ ಆಗಿರುವಂತಹ ಏನು ರಾಮಕೃಷ್ಣ ಬೀಚ್ ನಿಂದ ಹಿಡಿದು ಭೋಗಾಪುರಂವರೆಗೆ ಸುಮಾರು 26 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಬೃಹತ್ ಆಗಿರುವಂತಹ ಗಿನ್ನಿಸ್ ರೆಕಾರ್ಡ್ ಅನ್ನ ಸೇರುವಂತಹ ಒಂದು ಯೋಗವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಪ್ರಧಾನಿಯವರು ಆ ಒಂದು ಯೋಗದಲ್ಲಿ ಭಾಗವಹಿಸಿ ಸುಮಾರು 5 ಲಕ್ಷ ಯೋಗ ಪಟುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಏನು ಸಾಕಷ್ಟು ಜನ ಏನು ಅಂದ್ರೆ ಯೋಗ ಸಂಘ ಸಂಸ್ಥೆಯವರು ಕೆಲವು ಗಾರ್ಡ್ಗಳಾಗಿರ್ಬೋದು, ಮತ್ತೆ ಕೆಲ ಯುವಕರಾಗಿರ್ಬೋದು, ಮತ್ತೆ ಇನ್ನಿತರ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಇದ್ರ ಜೊತೆಗೆ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು
ಏನು ಇತ್ತೀಚಿನ ದಿನಗಳಲ್ಲಿ ಕೆಲವು ಸಂಘರ್ಷಗಳು, ಉದ್ವಿಗ್ನತೆ ಪ್ರಪಂಚದಾದ್ಯಂತ ನಡೆಯುತ್ತಿದೆ. ಅದಕ್ಕೆ ಅಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಗ ಸ್ವಲ್ಪ ಮನಸ್ಸಿಗೆ ಶಾಂತಿಯನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆಗಿರ್ಬೋದು, ಅದ್ರ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಿರ್ಬೋದು, ಇಂತಹ ಒಂದು ಸಂಘರ್ಷದ ನಡುವೆ ಯೋಗ ಅನ್ನೋದನ್ನ ನಾವು ಅಳವಡಿಸ್ಕೊಂಡಾಗ ಖಂಡಿತವಾಗೂ ಕೂಡ ನಮ್ಮ ಮನಸ್ಸಿಗಾಗಿರ್ಬೋದು ಮತ್ತೆ ನಮ್ಮ ದೇಶಕ್ಕಾಗಿರ್ಬೋದು ಒಂದು ಒಳ್ಳೆಯ ಸಂದೇಶ ಬರುತ್ತೆ. ಯೋಗದಿಂದ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಂತಹ ಸಂದರ್ಭದಲ್ಲೂ ಕೂಡ ಯೋಗ ನಮ್ಮನ್ನ ಕಂಟ್ರೋಲ್ ಅಲ್ಲಿ ಇಡುವಂತಹ ಒಂದು ಶಕ್ತಿ ಯೋಗಕ್ಕಿದೆ ಅಂತ ಹೇಳ್ಬಿಟ್ಟು ಆ ಒಂದು ಯೋಗದ ಒಂದು ಪರಂಪರೆಯನ್ನ ಮತ್ತೆ ಯೋಗದಿಂದ ಆಗುವಂತಹ ಪ್ರಯೋಜನವನ್ನ ಇದನ್ನ ಅಳವಡಿಸ್ಕೊಂಡಾಗ ಯಾವ ರೀತಿಯಾದಂತಹ ಮಾನಸಿಕ ಸ್ಥಿತಿ ನಮ್ಮಲ್ಲಿ ಇರುತ್ತೆ ಅನ್ನೋ ಒಂದು ಸಂದೇಶವನ್ನು ಕೂಡ ಪ್ರಧಾನಿಯವರು ಕೊಟ್ರು. ಪ್ರಧಾನಿಯವರ ಜೊತೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸೇರಿದಂತೆ ಇದರ ಎಲ್ಲಾ ಕೇಂದ್ರ ಸಚಿವರು, ಕೆಲವು ರಾಜ್ಯ ಸಚಿವರು ಕೂಡ ಈ ಒಂದು ಯೋಗದಲ್ಲಿ ಭಾಗಿಯಾಗಿದ್ರು. ಸಿಂಚನ, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. నిదానంగా ఇంకొకసారి అభ్యాసం చేద్దాం. తలాన్ని కుడివైపు వంచండి और धीरे से सांस भरते हुए सामान्य स्थिति में आइए. श्वास తీసుకుంటూ साधारण ऑयल कम करने का चैलेंज भी शुरू किया था. मैं एक बार फिर देशवासियों से, दुनिया भर के लोगों को इस चैलेंज से जुड़ने का आह्वान करता हूं. अपने खाने में कैसे हम कम से कम 10% ऑयल कंजम्पशन कम करें, इसके लिए जागरूकता फैलानी है. ऑयल की खपत कम करना, अनहेल्दी डाइट से बचना और योग करना, ये बेहतर फिटनेस की जड़ी बूटी है. साथियों, आइए हम सब मिलकर योग को एक जन आंदोलन बनाएं. एक ऐसा आंदोलन जो विश्व को शांति, स्वास्थ्य और समरसता की ओर ले जाए. जहां हर व्यक्ति दिन की शुरुआत योग से करे और जीवन में संतुलन पाए. जहां हर समाज योग से जुड़े और तनाव से मुक्त हो. जहां योग मानवता को एक सूत्र में पिरोने का माध्यम बने. और जहां योगा फॉर वन अर्थ वन हेल्थ एक वैश्विक संकल्प बन जाए. एक बार फिर आंध्र के नेतृत्व को बधाई देते हुए, आंध्र के लोगों को बधाई देते हुए और विश्व भर में फैले हुए योग प्रैक्टिशनर्स और योग प्रेमियों को बधाई देते हुए आप सबको अंतर्राष्ट्रीय योग दिवस की